SFPO ಫಾರ್ಮರ್ ಚಾನಲ್ ಅನ್ನು ನೋಡುತ್ತಿರುವ ಎಲ್ಲಾ ರೈತ ಬಾಂಧವರಿಗೂ ಗಾಯತ್ರಿ ದೇವಿ ಮಾಡುವ ನಮಸ್ಕಾರಗಳು. ರೈತರನ್ನ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಅವ್ರಿಗೆ ಒಳ್ಳೆ ಬೆಳೆ ಬಂದ್ಬಿಟ್ರೆ ತುಂಬಾ ಖುಷಿಯಾಗಿರ್ತಾರೆ. ಆದ್ರೆ ಆ ಬೆಳೆಲಿ ನಷ್ಟ ಆಗೋದ್ರೆ ಅವರು ಪಡುವಂತ ವೇದನೆ ನಾವು ವಿಡಿಯೋ ನ್ಯೂಸ್ ಚಾನಲ್ ಎಷ್ಟೋ ನೋಡಿರ್ತೀವಿ. ತುಂಬಾ ಬೇಜಾರಾಗುತ್ತೆ. ಆತರ ಇವತ್ತೊಂದು ಮಾಹಿತಿನ ತಿಳ್ಕೊಳಕ್ ಬಂದಿದೀವಿ. ಅವರೆಕಾಯಿ ಬೆಳೆ ಯಾವ ತರ ಬೆಳೆದಿದ್ದಾರೆ, ಎಷ್ಟು ಲಾಭ ಗಳಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಒಂದು ಪರಿಚಯನ ನಮ್ಮ ಚಾನೆಲ್ಗೆ ಮಾಡ್ತೀವಿ. ನನ್ನ ಹೆಸರು ಸುನಿಲ್ ಕುಮಾರ್. ಇನ್ನು ಊಟ, ನೀರು, ಗಾಳಿ ಇವೆಲ್ಲ ಒಬ್ಬ ರೈತನಿಂದನೇ ಆಕೃತಿಯಾಗಿರೋದು. ಮತ್ತೆ ನಮ್ಮ ದೇಶದ ಗಡಿಯಲ್ಲಿ ಸೈನಿಕರು ಕಾಯ್ತಾ ಇರೋದ್ರಿಂದ ನಮ್ಮ ದೇಶ ರಕ್ಷಣೆಯಲ್ಲಿದೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆ ಸೈನಿಕನಿಗೆ ಯಾರಾದರೂ ಅವಮಾನ ಮಾಡಿದ್ರೆ ದೇಶ ಅಂತೂ ಉಳಿಯಲ್ಲ. ಇಲ್ಲಿ ತಿನ್ನಕ್ಕೆ ಊಟ ರೈತನಿಗೆ ಕೊಡಲ್ಲ, ಯಾಕಂದ್ರೆ ಅವನು ಬೆಳೆಯೋಕ್ಕಾಗಲ್ಲ. ಈಗ ನಮ್ಮ ಸರ್ಕಾರ ಏನಾಗಿದೆ ಅಂದರೆ ಪ್ರತಿಯೊಂದರಲ್ಲೂ ಸಬ್ಸಿಡಿ ಅಂತ ಹೆಸರು ಮಾತ್ರ ಬಿಡುಗಡೆ ಮಾಡ್ತಿದ್ದಾರೆ. ಆದರೆ ಯಾವ ಸಬ್ಸಿಡಿನೂ ಸಿಗ್ತಾ ಇಲ್ಲ. ಯಾವ ಸೊಸೈಟಿಯಲ್ಲಿ ಏನೂ ಸಿಗ್ತಾ ಇಲ್ಲ. ರೈತರಿಗೆ 100 ರೂಪಾಯಿ ಹಾಕೋತಾಗ 300 ರೂಪಾಯಿ ಹಾಕ್ಬೇಕಾಗುತ್ತೆ. ಹಾಗಾಗಿ ಸಮಸ್ಯೆಗಳು ರೈತನ ಮೇಲೆ ಪರಿಣಾಮ ಜಾಸ್ತಿ ಬೀರ್ತಾ ಇದೆ. ಆದ್ದರಿಂದ ಈ ದೇಶದ ಬೆನ್ನೆಲುಬು ರೈತನೇ. ಜೈ ಜವಾನ್ ಜೈ ಕಿಸಾನ್. ನಮ್ಮದು ಗ್ರಾಮ ಬನಶಂಕರಿ. ಈ ಪ್ರಾಪರ್ಟಿ ನಾವು ನಿಂತಿರೋ ಜಾಗ ಇದು ಅರ್ಧೇಶಹಳ್ಳಿ ಗ್ರಾಮ ಸರ್. 1.25 ಎಕರೆ ಇದು. ಇಲ್ಲಿ ನಾವು ಏನ್ ಬೆಳೆ ಬೆಳೆದಿದ್ದೀರಾ? ಈಗ ಅವರೇ ಗಿಡ ಹಾಕಿದ್ದೀರಿ. ಇದು ಎನಿ ಟೈಮ್ ಯಾವ ಸೀಸನ್ ಅಲ್ಲಿ ಬೇಕಾದ್ರೂ ಬೆಳಿಬೋದು. H3 ಅಂತದ್ದು GKVK ಯಲ್ಲೇ ತಂದಿದ್ದು. ಅದರಿಂದ ನಮ್ಗೇನು ಲಾಭ ಇದೆ. ಹಾಕ್ತಿರಲ್ಲ, ಬಿತ್ತನೆ ಮಾಡ್ತಿರಲ್ವಾ? ಎಷ್ಟು ತಿಂಗಳು ಒಂದು ನ್ಯಾಚುರಲ್ ಬೆಳೆ. ಸೊಗಡು ತುಂಬಾ ಚೆನ್ನಾಗಿದೆ, ಆ ಬಿತ್ತನೆ ಚೆನ್ನಾಗಿದೆ. ನೋಡಿ 2ನೇ ಕೂಡ ಒಂದು ಕೂಡ ಫಸ್ಟ್ ಒಂದ್ಸಲ ಆಗೋಯ್ತು, ಒಂದ್ಸಾರಿ ಈಗ 2ನೇ ಸಲ ಇದೆ. ಈಗ ನೋಡಿ ಎಲ್ಲೊಬ್ರು ಮಾರ್ಕೆಟ್ ಅವರು ಅವರೇ ಇಲ್ಲಿಗೆ ಬಂದು ತಗೊಂಡು ನಾವೇನು 1 kg 2 kg ತೆಗಿ ರೇಟ್ ಇರ್ತದೆ ಸೀಸನ್ ಅಲ್ಲಿ. ಈಗ ಹೊಲ ಬಿತ್ತನೆ ಆದ್ಮೇಲೆ ಬಿತ್ತನೆ ಮಾಡ್ಬಿಟ್ರೆ ಒಂದ್ 4-5 ಸಲ ಕಟಾವ್ ಮಾಡ್ಬೋದು. 3 ಸಾರಿ ಮಾಡ್ಬೋದು ಅಷ್ಟೇ. 3 ಸಲ ಮಾಡ್ಬೋದು ಅಷ್ಟೇ ಮಾಡಕ್ಕಾಗತ್ತೆ ಸರ್. ಈಗ 3 ಸಲ ಕಟಾವ್ ಮಾಡ್ಬೋದಂದ್ರೆ ಎಷ್ಟು ಲಾಭ ಬರುತ್ತೆ ಸರ್ ನಮ್ಗೆ? ನಾವು ಮಾಡೋ ಬೆಳವಣಿಗೆ ಮೇಲೆ, ನಾವು ಹಾಕೋ ತಾಕತ್ ಮೇಲೆ ಎಲ್ಲ ಕೆಮಿಕಲ್ ಆಗ್ತಾ ಇದೆ. ಆರ್ಗ್ಯಾನಿಕ್ ಯಾರು ಮಾಡ್ತಾ ಇಲ್ಲ. ಆರ್ಗ್ಯಾನಿಕಲ್ ಆಗಿ ಸಮೃದ್ಧಿ ಆಗುತ್ತೆ. ಈಗ ನೀವು ಕೆಮಿಕಲ್ ಹಾಕಿ ಬೆಳೆದಿರೋದು, ಲೈಟ್ ಕೆಮಿಕಲ್ ಆದ್ರೂ ನೋಡ್ರಿ ಮಳೆ ಹಿಡ್ಕೊಂಡು ಈ ತರ ಬೆಳ್ಕೊಂಡು ಕಳೆ ಸ್ವಲ್ಪ ಲಾಸೆ ಇದೆ. ನಮ್ ಲೆಕ್ಕ ಟಾರ್ಗೆಟ್ 2000 ಬರ್ಬೇಕಾಗಿತ್ತು. ಈಗ ಸದ್ಯಕ್ಕಿನ್ನ ಒಂದು 500 kg ಇಡ್ತಾ ಇದ್ವಿ. ರೈತರು ಕಷ್ಟ ದೇಶದ ಬೆನ್ನೆಲುಬು ರೈತರು ಅಂತಾರೆ. ಜೈ ಜವಾನ್ ಜೈ ಕಿಸಾನ್ ಇದೆ. ಹೌದು, ಎಲ್ಲ ನೋಡ್ಬೇಕಲ್ವಾ? ಲಾಸ್ ಅಂತೂ ಆಗಲ್ಲ, ಲಾಭ ಇದೆ. ಲಾಸ್ ಏನಾಗಲ್ಲ. ಈಗ ಆಮೇಲೆ ಇದನ್ನೆಲ್ಲ ಕ್ಲಿಯರ್ ಆದ್ಮೇಲೆ ಇದನ್ನ ಕಟಾವ್ ಮಾಡ್ತೀನಿ. ದನಗಳು ಮೇವು ಆಗುತ್ತೆ. ಅದರಿಂದ ನಮ್ಗೆ ಹೈನುಗಾರಿಕೆನೂ ಬೆಳೆಸ್ದಂಗ ಆಗುತ್ತೆ. ಅದನ್ನ ಆಗುತ್ತಲ್ವಾ ಹಸುಗೆ? ಇದನ್ನ ನೀವು ಮಾಡ್ತೀರಾ ಸರ್? ಇದು ಮಾಡ್ತೀರಿ? ನಿಮಗೆ ಸ್ವಂತಕ್ಕೆ ಇಟ್ಕೊಳ್ತೀರಾ? ಬೇರೆ ಯಾರು ಒಬ್ಬ ಅಲ್ಲಿ ದನ ಮೇಸೋರು ನಾವು ಕೊಯ್ಕೊಳ್ತೀವಿ. ಹೋಗ್ತಾರೆ ಅವ್ರಿಗೆ ಎಷ್ಟು ಬೇಕು ಅಷ್ಟು. 100 ರೂಪಾಯಿಗೆ 1.5 kg 1.5 kg ಕೊಡ್ತಾ ಇದ್ದೀನಿ. ಆ ಲೆಕ್ಕದಲ್ಲಿ ಕೊಡ್ತಾ ಇದ್ದೀನಿ. ಮತ್ತೆ ಬೇರೆ ಬೆಳೆ ಅಂದ್ರೆ ನಂದು ದಾಳಂಬ್ರೆ ಗಿಡ ಇನ್ನೊಂದು ತಗದೆ 650 ಸಸಿ ಉಣಿ ಹೊಸ ಕಟಿಂಗ್ ಹಾಕ್ಸಿದೆ. ಸ್ವಲ್ಪ ಬಂಡವಾಳಗಳು ನಮ್ಮ ರೈತರು ಸಿಗೋದು ಕಷ್ಟ. ಹಾಗಾಗಿ ಪಕ್ಕದಾಗ 4 ಎಕರೆ ನೀರು ಬಿಡ್ತಾ ಇದ್ದೀನಿ. ಅಲ್ಲೊಂದು ಬೋರ್ ಇದೆ. ನೀರು ಬಿಡ್ತಿದ್ರೆ 70,000 ಕೊಡೋರು ವರ್ಷಕ್ಕೆ. ಅದರಿಂದ ಅವರು ಬಂಡವಾಳಸ್ಥರು ಜೋರಾಗಿದ್ದಾರೆ. ಅವ್ರಿಗೆ ಲೀಸ್ ಕೊಟ್ಬಿಟ್ಟಿದ್ದೀನಿ 2 ಲಕ್ಷ ಬೋರ್ ಸಮೇತ. ಜಾಗನೂ ಬೋರು ವರ್ಷಕ್ಕೆ 2 ಲಕ್ಷ ಕೊಡುತ್ತಾರೆ. ವರ್ಷಕ್ಕೆ 2 ಲಕ್ಷ. ಅಲ್ಲಿ ದಾಳಿಂಬೆ ಗಿಡ ಹಾಕಿದೆ. ಅದರಲ್ಲಿ ವರ್ಷಕ್ಕೆ ಅಂದ್ರೆ ಎಷ್ಟು ಸಿಗುತ್ತೆ ಸರ್ ದಾಳಿಂಬೆ? ನಾನೇ ಸ್ವಂತ ಮಾಡಿದ್ರೆ 15 ಲಕ್ಷ ಸಂಬಳ. ಒಳ್ಳೆ ದುಡ್ಡು ಇದೆಯಲ್ಲ ಸರ್? ಬಂಡವಾಳ ಇಲ್ಲ, ಅವ್ರು ಹಾಕೊಂಡಿದ್ದಾರೆ ನೀವು ಕೊಟ್ಟಿರೋ ಜಾಗದಲ್ಲಿ. ನಾನು ಹಾಕಿ ಅವ್ರಿಗೆ ಬಿಟ್ಕೊಟ್ಟಿದ್ದೀನಿ. ಓ ಸರಿ ಸರಿ.
ಯಾಕಂದ್ರೆ ರೈತರಿಗೆ ಕಷ್ಟ ಜಾಸ್ತಿ ಇದೆ. ಎಲ್ಲ ಮಿಡಲ್ ಕ್ಲಾಸ್ ಆಗಿ ಅವ್ರೆ ಅಂತಲ್ಲ, ಕೆಲವರು ಹೈ ಲೆವೆಲ್ಗೂ ಇರ್ತಾರೆ. ಏನೋ 4 ಸಂಸಾರ ಇಟ್ಕೊಂಡು ಅದು ನಡೆಸ್ತಾರೆ. ನಾವು ಮನೆಗೆ ಒಬ್ಬೊಬ್ರೆ, ನಾನು ನಮ್ಮ ಮಿಸ್ಸಸ್ ನಂದೊಂದು ಮಗಳು, ಹಂಗಾಗಿ ಒಬ್ಬನೇ ಮಾಡ್ಬೇಕಲ್ಲ. ಇವಾಗ ಒಂದ್ ಹೊಸ ಕಟ್ಕೊಂಡ್ರು ನಾನು ಅದು ಹುಲ್ ತಗೊಂಡೋಗಿ ಹಾಕ್ಬಿಟ್ರೆ ಮನೆ ತಾಗಿ ಹೆಂಗ್ಸರ್ ಹಾಕತ್ತೆ, ಹೌದು ನೋಡ್ಕೋತಾರೆ. ಮಗಳು ಸ್ಕೂಲ್ಗೆ ಹೋಗ್ತಾಳೆ. ಏನ್ ಈಗ ನೀವು ಇದ್ರ ಜೊತೆಗೆ ಅವರೆಕಾಯಿ ಜೊತೆಗೆ ದಾಳಿಂಬೆ ಒಂದು ಹಾಕಿದ್ದೀರಾ, ಮಾತಾಡೋಣ. ಇನ್ ಬೇರೆ ಯಾವ್ಯಾವ್ದು ಮಾಡ್ತಿದ್ದೀರಾ? ಜೋಳ ಹಸು ಸಾಕ್ತಿದ್ದೀರಾ? ಇಲ್ಲ, ಹಸುನು 2 ಇದಾವೆ. ಜೋಳ ಹಾಕ್ತೀರಿ ಇಲ್ಲಿ ನಮ್ಮ ಕಾಣೆಯಲ್ಲಿ ಅಡ್ಜಸ್ಟ್ ಆಗುತ್ತೆ. ಬೆಳಗ್ಗೆ ಒಂದ್ 2 ತಗೊಂಡು ಅಲ್ಲಿ ಮನೆ ಹಾಲು ಕರೆಯೋದು ಎಲ್ಲ ಅವ್ರದ್ದೇ. ಇನ್ಚಾರ್ಜ್ ಕೊಟ್ಟಿದ್ರಿ ಹಾಲು ಪೇಮೆಂಟ್ ಎಲ್ಲ ನೀವು ಮಾಡ್ಕೊಂಡು ನಮ್ಗೆ ಬೇಡ. ಕೊಟ್ಟನೆ ಮಾಡೋದು. ಗೌರ್ಮೆಂಟ್ ಅವ್ರು 2,000 ರೂಪಾಯಿ ಕೊಡ್ತಾವ್ರೆ. ಹೌದು, ಬಸ್ ಹತ್ತದ್ರೆ ಫ್ರೀ. ನೀನೇನಪ್ಪ ಕೊಡ್ತೀನಿ, ನೀನು ಕೊಡು ಅಂತ ಕೇಳ್ತಾರೆ. ನಾನ್ ಬಸ್ ಹತ್ತದ್ರೆ 50 ರೂಪಾಯಿ ಕಾಯೋ ಅಂತಾರೆ. ಅದೇ. ಹಂಗೆ ಏನ್ ಮಾಡಕ್ಕಾಗಲ್ಲ. ಸರ್, ನೀವು ಒಂದು ಅವರೆಕಾಯಿ ಬಗ್ಗೆ ತಿಳಿಸ್ಕೊಟ್ರಿ. HD ಅನ್ನೋ ಒಂದು ಅವರೆಕಾಯಿ, H3 ಅನ್ನೋ ಒಂದು ಅವರೆಕಾಯಿ ಬೆಳೆನ ಬೆಳೆದು ಇವರು 3 ಕಟಾವು ಮಾಡ್ತಾರೆ. 1 kg 150 ರೂಪಾಯಿಗೆ ಮಾರ್ತಾರೆ. ಒಳ್ಳೆ ಲಾಭ ಬರ್ತಿದೆ. 3 ಸಲ ಕಟಾವು ಮಾಡ್ಬೋದು. ಹಾಗೆ ಇವರು ಮತ್ತೆ ಇನ್ನೊಂದು ಜಾಗದಲ್ಲಿ ದಾಳಿಂಬೆ ಹಣ್ಣನ್ನೆಲ್ಲ ಬೆಳೀತಿದ್ದಾರೆ. ಅದ್ರಲ್ಲಿ ಬಂದು ವರ್ಷಕ್ಕೆ 13 ಲಕ್ಷ ಸಿಗುತ್ತಂತೆ ನೋಡಿ. ಆ ದಾಳಿಂಬ್ರೆಯಲ್ಲಿ ಅಷ್ಟು ದುಡ್ಡು ಸಿಗುತ್ತೆ. ಈ ತರ 2 ಬೆಳೆನ ಬೆಳೆದು ಇವರು ಸಕ್ಸಸ್ಫುಲ್ ಆಗಿ ಒಂದು ವ್ಯವಸಾಯ ಇದನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ನೀವು ಇದನ್ನೆಲ್ಲ ತಿಳಿಸ್ಕೊಡಿ. ಒಂದು ಸಂಘದ್ದು ಅಂತ ಬಂತು, ಸೋಮೇಶ್ವರ ರೈತ ಕೃಷಿ ಸಂಘ. ಅದರಲ್ಲಿ ನಾನು ಒಬ್ಬ ನಿರ್ದೇಶಕ. ಆ ಸಂಘದಲ್ಲಿ ನಾನು ಇದ್ದೀನಿ. ಸರಿ ಸರ್, ಸರಿ ಸರಿ. ಹಂಗಾಗಿ ನಿಮಗೆ ಮಾಹಿತಿಗಳೆಲ್ಲ ಅಲ್ಲಿಂದ ತಿಳಿಯುತ್ತೆ. ಇಲ್ಲ, ನಾನು ತಿಳ್ಕೊಳೋದಲ್ಲ, ನನ್ನ ಕಣ್ಣ ನೋಡ್ಬಿಟ್ಟು ಮಾಡ್ತಾರೆ. ಅಲ್ಲೇ ಹೋಗ್ತೀರಾ ನೀವು? ಅಲ್ಲಿ ಹೋಗೋದೇ ಇಲ್ಲ. ನಾನು ಪ್ರತಿಯೊಂದು ಓಡಾಡ್ತಾ ಇರ್ತೀನಿ ಈ ಕಡೆ. ನಮ್ಮ ರೈತರುಗಳು ಯಾವ ಯಾವ ರೀತಿ ಯಾರ್ಯಾರು ಬೆಳೀತಾರೆ ಅಂತ. ನಾನು ಆ ದಾಳಂಬ್ರೆ ಗಿಡ ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದು, ಒಂದೇ ಒಂಚೂರು ಕೆಮಿಕಲ್ ಹಾಕಿ. ಸರಿ 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 ಸರಿ. ಅಂತದ್ದು ಲೀಸ್ ಕೊಟ್ಟೆ. ಬಂಡವಾಳ 3 ಲಕ್ಷ ಬೇಕಾಗಿತ್ತು. ಅದರಿಂದ ಬಂಡವಾಳ ಸಿಕ್ಕಿಲ್ಲ, ಮಾಡಕ್ಕಾಗಿಲ್ಲ, ಬಿಟ್ಕೊಡ್ಲಿಲ್ಲ ಅಷ್ಟೇ. ಸರಿ ಸರಿ, ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಬೆಳೆಯೋದ್ರಿಂದ ಎಷ್ಟು ಲಾಭ, ಅವರೆಕಾಯಿ ಎಷ್ಟು ಲಾಭ ಅಂತ ಚೆನ್ನಾಗಿ ತಿಳಿಸ್ಕೊಟ್ರಿ.